ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಒಂದು ಅದ್ಭುತವಾಗಿರುವಂತಹ ರೀಡಿಂಗಿಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ, ನಿಮ್ಮ ಲೈಫಲ್ಲಿ ಮರಳಿ ಬರಬೇಕಂತಿರುವಂತಹ ವಿಷಯಗಳು ಯಾವುದಿದೆ, ಹಾಗೇನಾದರೆ ಹಿಂದಿನ ಕಾರಣ ಏನು ಅನ್ನೋದನ್ನು ಕ್ಲೀನಾಗಿ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಇದು ಜನರಲ್ ರೀಡಿಂಗ್ ಹೇಳಿದೆ ಅಲ್ವಾ, ಇದರಲ್ಲಿ ಬರುವಂತಹ ಕೆಲವೊಂದಷ್ಟು ಮೆಸೇಜಸ್ಗಳು ನಿಮ್ಮ ಸೋಲ್ಗೆ ಕನೆಕ್ಟ್ ಆದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳ್ತೀರಾ. ಇಲ್ಲ ಅಂಥೇಳಿ ಅದನ್ನು ಲೆಟ್ ಗೋ ಮಾಡಿ, ಅದನ್ನು ಬಿಟ್ಬಿಡಿ. ಅದು ನಿಮಗೆ ಪರ್ಸ್ನಲ್ ರೀಡಿಂಗ್ ಅಲ್ಲ ಅಲ್ವಾ, ಇದು ಜನರಲ್ ರೀಡಿಂಗ್, ರೈಟ್? ಸೊ ಹಾಗಾಗಿ ಓಕೆನಾ. ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ 111 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆದಷ್ಟು ಪಾಸಿಟಿವ್ ಆಗಿ ಆಲೋಚನೆನ ಮಾಡಿ. ಯಾಕಂತ ಹೇಳಿದ್ರೆ ಈ ಒಂದು ಪಾಸಿಟಿವ್ ಆಲೋಚನೆ ನಿಮ್ಮ ಲೈಫ್ನ ಬದಲಾವಣೆ ಮಾಡೋದಕ್ಕೆ ಆಗುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ. ಓಕೆನಾ. ಯಾವುದೇ ಕಾರಣಕ್ಕೂ ಕಮೆಂಟಲ್ಲಾಗಲಿ, ಮಾತಾಡೋದಾಗಲಿ ಅಥವಾ ನೆನ್ಪು ಮಾಡ್ಕೊಳ್ಳೋದಾಗಲಿ, ಆಗೋಗಿರೋ ವಿಷಯಗಳು ಆಗೋಗಿದೆ, ಈಗ ಏನೂ ಮಾಡೋದಕ್ಕಾಗಲ್ಲ ಅದಲ್ಲ ಅಲ್ವಾ. ಸೊ ಆದಷ್ಟು ನೆಗೆಟಿವ್ ವಿಷಯಗಳನ್ನು ಮನಸ್ಸಲ್ಲಿ ತೊಗೊಂಬರೋದಕ್ಕೆ ಹೋಗಬೇಡಿ. ಓಕೆ, ಎಸ್. ಪ್ರತಿಯೊಬ್ಬರು 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಯೂನಿವರ್ಸಿಗೆ ಮನಸ್ಸಿಂದ 3 ಸಲ ಥ್ಯಾಂಕ್ ಯು ಹೇಳಿ. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲೂ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ನನಗೂ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಗ್ರ್ಯಾಟಿಟ್ಯೂಡೇ ನಿಮಗೆ ಲೈಫಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿದ್ರಿ ಅಲ್ವಾ. ಓಕೆ, ಮೊದಲನೇದಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡೋಣ ಈಗ. ರೈಟ್, ಓಕೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿ ಅಥವಾ ಯಾವುದೇ ಒಂದು ವಿಷಯ ಆಗಿರಲಿ. ವಿಷಯ ಅಂತ ಹೇಳಿದಾಗ ಇಲ್ಲಿ ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನಿಮ್ಮ ಅಕ್ಕ ಆಗಿರಬಹುದು, ತಂಗಿ ಆಗಿರಬಹುದು, ಅಥವಾ ಕ್ಲೋಸ್ ಆಗಿ ನಿಮಗೆ ಆತ್ಮೀಯರು ಅಂತ ಹೇಳಿ ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದಂತಹ ವ್ಯಕ್ತಿ ಸಡನ್ನಾಗಿ ಏನೋ ಒಂದು ಮನಸ್ತಾಪ ಮಾಡಿಕೊಂಡು ಒಂದು ಚಿಕ್ಕ ವಿಷಯಕ್ಕೆ, ಅದೇನು ತುಂಬ ದೊಡ್ಡ ವಿಷಯನೂ ಅಲ್ಲ ಅಂತ ಕಾಣಿಸ್ತಿದೆ ಇಲ್ಲಿ ಎನರ್ಜಿ ನೋಡಿದಾಗ, ತೀರಾ ಚಿಕ್ಕ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆನಾ. ಆ ದೂರ ಆಗಿರುವಂತಹ ವ್ಯಕ್ತಿ ಅವ್ರಿಗೆ ಅರ್ಥ ಆಗಿದೆ, ಈ ಚಿಕ್ಕ ವಿಷಯನ ನಾನು ದೊಡ್ಡ ಮಾಡಿಕೊಂಡು ನಾನೇ ಈ ವ್ಯಕ್ತಿನ ದೂರ ಆಗ್ಬಿಟ್ನಲ್ಲ ಅನ್ನುವಂತಹ ಒಂದು ತಪ್ಪಿನ ಅರಿವು ಅವ್ರಿಗೆ ಆಗ್ತಾ ಇದೆ. ಆ ಅರಿವು ಆಗಿ ನಿಮ್ಮನ್ನು ಅವರು ಮತ್ತೆ ಸಂಪರ್ಕವನ್ನು ಮಾಡುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನೋಡಿದಾಗ ಇಬ್ಬರು ಒಂದೇ ಕಡೆನೇ ಇದ್ದೀರಾ, ಒಂದೇ ಕಡೆ ವರ್ಕ್ ಮಾಡುವಂಥವ್ರಾಗಿದ್ದೀರಾ, ಅಥವಾ ಒಂದೇ ಅಕ್ಕಪಕ್ಕ ಮನೆಯಲ್ಲಿ ಆಗಿರಬಹುದು, ಅಥವಾ ಒಂದೇ ಕಡೆನೇ ಇರುವಂತಹ ನಿಮ್ಮ ಎನರ್ಜಿಲಿ ಕಾಣಿಸ್ತಾ ಇದೆ. ನೀವೇನು ತುಂಬ ದೂರ ಇಲ್ಲ, ಅಥವಾ ಡಿಸ್ಟೆನ್ಸ್ ಅಂತ ಹೇಳಿ ನೀವೊಂದು ಊರು ಅವರೊಂದು ಊರು ಆ ಥರ ಎನರ್ಜಿ ಇಲ್ಲ. ಇಬ್ಬರು ಒಂದೇ ಮನೆ, ಒಂದೇ ಊರಿನವರು ಅಂತಲೂ ಕಾಣಿಸ್ತಾ ಇದೆ ಎನರ್ಜಿಲಿ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ತಾಪದಿಂದ ದೂರ ಆಗಿದ್ದೀರಾ. ಆ ವ್ಯಕ್ತಿಗೆ ಆ ತಪ್ಪಿನ ಅರಿವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಆ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇದೆ. ಅವರಿಗೀಗ ಮನಸ್ಸು ಒಂದು ಸ್ವಲ್ಪ ಹಗುರ ಆಗಿದೆ. ಇದ್ದಂತಹ ಕೋಪ ಆಗಿರಲಿ ಅಥವಾ ನಿಮ್ಮ ಮೇಲೆ ಇದ್ದಂತಹ ಬೇಜಾರಾಗಿರಲಿ, ಅದೆಲ್ಲವೂ ಕೂಡ ಹೀಲ್ ಆಗಿದೆ, ಅರ್ಥ ಮಾಡ್ಕೊಂಡಿದ್ದಾರೆ ಇವಾಗ ಪರಿಸ್ಥಿತಿ. ಸೊ ಹಾಗಾಗಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಅನ್ನುವಂತಹ ಒಂದು ಹಂಬಲ ಅವರಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಇಬ್ಬರ ನಡುವೆ, ನಿಮ್ಮ ಹಾಗೂ ನಿಮ್ಮ ಪರ್ಸನ್, ಇಲ್ಲಿ ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಮಧ್ಯ ಉಂಟಾದಂತಹ ಒಂದಷ್ಟು ಗೊಂದಲಗಳಾಗಿರಲಿ ಅಥವಾ ಹೈಡ್ ಮಾಡಿದಂಥ ವಿಷಯಗಳೇನಿತ್ತು, ಈ ವ್ಯಕ್ತಿಗೆ ಈ ವಿಷಯ ಗೊತ್ತಾಗಲೇಬಾರ್ದು, ಈ ವಿಷಯ ಗೊತ್ತಾದರೆ ಈ ವ್ಯಕ್ತಿ ಏನಾದರೂ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅಂತ ಹೇಳಿ ಯಾವುದೆಲ್ಲ ವಿಷಯಗಳನ್ನ ಮರೆಮಾಚಿದ್ರಲ್ವಾ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಇದರಲ್ಲಿ ನಿಮ್ಮ ಪರ್ಸನ್ ಮಾತ್ರ ವಿಷಯಗಳನ್ನ ಹೈಡ್ ಮಾಡಿದ್ದಾರೆ ಅಂತ ಇಲ್ಲ, ನೀವು ಕೂಡ ಹೈಡ್ ಮಾಡಿದ್ದೀರಾ ಇಲ್ಲಿ. ಓಕೆ. ಸೊ ಇಬ್ಬರು ಎನರ್ಜಿಲೂ ಬರ್ತಾ ಇದೆ ಇಲ್ಲಿ. ನೀವೇನು ಮರೆಮಾಚಿದ್ರಿ ಅಥವಾ ಏನು ಗೊಂದಲ ಇತ್ತು, ಅದಿವಾಗ ಎಲ್ಲೋ ಒಂದು ಕಡೆ ಸತ್ಯ ಮುಚ್ಚಿಟ್ಟಿದಂತಹ ಕೆಲವೊಂದಷ್ಟು ಸತ್ಯಗಳು ಹೊರಗೆ ಬರ್ತಿರುವಂಥದ್ದು, ಆ ಸತ್ಯವನ್ನು ಮುಚ್ಚಿಡೋದಕ್ಕೆ ಏನು ಕಾರಣ ಆಗಿತ್ತು, ಇಲ್ಲಿ ಒಂದು ಎನರ್ಜಿ ಬಂದಾಗ ಹರ್ಟ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಆ ಸತ್ಯವನ್ನು ಮರೆಮಾಚಿರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಯಾಕೆ ಹರ್ಟ್ ಆಗಬಾರ್ದು ಅಂತ ಹೇಳಿದ್ರೆ, ಕೆಲವೊಂದಷ್ಟು ವಿಷಯಗಳನ್ನ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳಾಗಿದ್ದೀರ. ಅಂದರೆ ಚಿಕ್ಕ ಚಿಕ್ಕ ವಿಷಯನ ತುಂಬ ಓವರ್ ಥಿಂಕಿಂಗ್ ಮಾಡೋದು, ಒಂದಿಷ್ಟ ಆಗಿದ್ರೆ ಸಾಕು ಅದನ್ನು ತುಂಬ ದೊಡ್ಡದಾಗಿ ಆಲೋಚನೆ ಮಾಡಿ ಇನ್ನೇನೋ ಆಗ್ಬಿಡತ್ತೆ ಅನ್ನೋ ಥರದೆಲ್ಲ ಯೋಚನೆ ಮಾಡೋದು,
ತುಂಬ ಸೂಕ್ಷ್ಮ ಮನಸ್ಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ವಿಷಯಗಳನ್ನ ಹೈಡ್ ಮಾಡ್ಕೊಂಡಿದ್ರಿ. ಕಾರಣ ಇಷ್ಟೇನೆ ಇದು. ಓಕೆನಾ? ಸೊ ಹಾಗಾಗಿ ಈಗ ಅವ್ರಿಗೆಲ್ಲೋ ಒಂದ್ ಕಡೆ ನಿಧಾನವಾಗಿ ಅರ್ಥ ಮಾಡಿಸುವಂಥದ್ದಾಗಿರ್ಲಿ ಅಥವಾ ನೀವು ಅವ್ರಿಗೆ ಅರ್ಥ ಮಾಡಿಸೋದಾಗ್ಲಿ ಅಥವಾ ಅವ್ರು ನಿಮಗೆ ಅರ್ಥ ಮಾಡಿಸುವಂಥದ್ದಾಗ್ಲಿ ಪರಿಸ್ಥಿತಿಗಳನ್ನ ಈ ಥರದ ಒಂದು ಎನರ್ಜಿಲಿ ಬರ್ತಾ ಇದೆ. ಪರಿಸ್ಥಿತಿಗಳನ್ನ ಅರ್ಥ ಮಾಡಿಸಿ ಆ ಒಂದು ಕೆಲವೊಂದಷ್ಟು ಮರೆಮಾಚಿದಂತಹ ವಿಷಯಗಳೇನಿತ್ತು ಅದು ಹೊರಗೆ ಬರ್ತಾ ಇದೆ. ಸ್ಪಷ್ಟತೆಗೆ ಸಿಗ್ತಾ ಇದೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ನಿಮ್ಮ ಜೀವನಕ್ಕೆ ಮರಳಿ ಬರಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಸ್ನೇಹಿತರು, ಹಾಗೆ ನಿಮ್ಮ ವ್ಯಕ್ತಿ, ಅದರ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿ ಕೂಡ. ನಿಮ್ಮ ತಂದೆ ತಾಯಿನೂ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ದೂರ ಇಟ್ಟಿರಬಹುದು. ಇಲ್ಲಿ ಯಾರೆಲ್ಲ ಮ್ಯಾರಿಡ್ ಪೀಪಲ್ ನೋಡ್ತಾ ಇದ್ರೆ ನಿಮ್ದು ಲವ್ ಮ್ಯಾರೇಜ್ ಆಗಿರಬಹುದು. ಲವ್ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಪೇರೆಂಟ್ಸ್ ಎಲ್ಲ ಒಂದ್ ಕಡೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಿಮ್ಮನ್ನ ದೂರ ಇಟ್ಟಿರಬಹುದು. ನೀವಿನ್ನು ಬರ್ಲೇಬೇಡಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಒಂದ್ ಕಡೆ ಅವರಿಗೆ ಇವಾಗ ಅರ್ಥ ಆಗ್ತಿದೆ. ಏನೋ ಮಗಳು ಅಥವಾ ಮಗ ತಪ್ಪು ಮಾಡಿದಾನೆ, ಅದನ್ನ ಕ್ಷಮಿಸ್ಬಿಟ್ಟು ಅವ್ರನ್ನ ಮತ್ತೆ ನಾವು ಒಪ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿ ಕೂಡ ನಿಮ್ಮ ಪೇರೆಂಟ್ಸಿಗೆ ಬರ್ತಾ ಇದೆ. ಈ ವಿಷಯನೂ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆನಾ? ಅಂಡ್ ಇನ್ನೊಂದು ಎನರ್ಜಿ ಬರ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಮೌನ ಹಾಗೆ ನಿಮ್ಮ ಒಂದು ಪ್ರಾಮಾಣಿಕತೆ ಏನಿತ್ತು ಆ ವ್ಯಕ್ತಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಅವರಲ್ಲಿ ನಡವಳಿಕೆಗಳು ಚೇಂಜ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಒಂದು ಸ್ವಲ್ಪ ಸೈಲೆಂಟ್ ಟ್ರೀಟ್ಮೆಂಟ್‌ನ ಕೊಟ್ಬಿಟ್ಟಿದ್ದೀರಾ. ಓಕೆನಾ? ಸೊ ಮಾತಾಡ್ಸೋದು ಬೇಡ, ಅವ್ರಾಗ ಅವರೇ ಅರ್ಥ ಮಾಡ್ಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ನೀವೇನ್ ಮಾಡಿದ್ರಿ, ಸೈಲೆಂಟ್ ಆಗಿದ್ದೀರಾ ಆ ವ್ಯಕ್ತಿಯಿಂದ. ಹಾಗೆ ನೀವು ಪ್ರಾಮಾಣಿಕವಾಗಿದ್ರಿ. ಯಾವುದೇ ರೀತಿಯಾದಂಥ ಮೋಸ ಮಾಡೋದಾಗ್ಲಿ, ಚೀಟ್ ಮಾಡೋದಾಗ್ಲಿ ಅಥವಾ ಆ ವ್ಯಕ್ತಿಗೇನೋ ಕೆಟ್ಟದನ್ನ ಬಯಸ್ಬೇಕಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರ್ಲಿಲ್ಲ. ಆ ವ್ಯಕ್ತಿ ಎಲ್ಲೊಂದ್ ಕಡೆ ಆ ಥರ ನಿಮ್ಮನ್ ಬಗ್ಗೆ ಯೋಚನೆನ ಮಾಡಿದ್ರು ಅಲ್ವಾ? ಸೊ ಹಾಗಾಗಿ ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ನಿಮ್ಮ ನಡವಳಿಕೆ ಆಗಿರ್ಲಿ ಅಥವಾ ನಿಮ್ಮ ಮೌನ ಆಗಿರ್ಲಿ ಅಥವಾ ಈ ಒಂದು ನಿಮ್ಮ ಪ್ರಾಮಾಣಿಕತೆ ಆಗಿರ್ಲಿ, ಇದೆಲ್ಲವೂ ಕೂಡ ಅವ್ರಿಗೆ ಏನಾಗ್ತಿದೆ, ಅವರ ಎನರ್ಜಿನ ಬದಲಾವಣೆ ಮಾಡ್ತಾ ಇದೆ. ಓಕೆ. ಸೊ ನೀವಿಲ್ಲಿ ಟ್ರೂ ಆಗಿ ಪ್ರೀತಿ ಕೊಟ್ಟಿದ್ದೀರಾ, ಟ್ರೂ ಆಗಿ ವೇಟ್ ಮಾಡ್ತಾ ಇದ್ರಿ ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೊಂದು ಮನಸ್ಸಲ್ಲಿ ಒಂದು ನಂಬಿಕೆ ಇತ್ತು ಆ ವ್ಯಕ್ತಿ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ ಅನ್ನುವಂಥದ್ದು. ಸೊ ಆ ಒಂದು ವಿಷಯ ಎಲ್ಲೋ ಒಂದ್ ಕಡೆ ನಿಮ್ಮ ಈ ಒಂದು ಪಾಸಿಟಿವ್ ಎನರ್ಜಿ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಅಲ್ವಾ, ಆದಷ್ಟು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಪಾಸಿಟಿವ್ ಆಗಿರಿ ಅಂತ ಹೇಳ್ದೆ ಅಲ್ವಾ. ಇದೇ ಎನರ್ಜಿ ಆ ವ್ಯಕ್ತಿನ ಮರಳಿ ನಿಮ್ಮ ಜೀವನಕ್ಕೆ ಮತ್ತೆ ಬರುವಂತಹ ಒಂದು ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು, ನಿಮ್ಮಿಬ್ಬರ ಬಂಧ ಏನಿತ್ತು, ಕೆಲವು ನೋವಿಂದ ಆಗಿರಬಹುದು ಅಥವಾ ಕೆಲವೊಂದಷ್ಟು ಗಲಾಟೆಗಳಿಂದ ಏನು ದೂರ ಮಾಡ್ಕೊಂಡಿದ್ರಿ ಅಥವಾ ನೋವಿಂದ ತುಂಬಾ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ನೋವು, ಕಷ್ಟ ಅಥವಾ ಡಿಪ್ರೆಷನ್ ಈ ಥರದ ಎನರ್ಜಿ ಜಾಸ್ತಿ ಬರ್ತಿದೆ ಇಲ್ಲಿ. ಓಕೆನಾ? ನಿಮ್ಮಿಬ್ರು ಸಂಬಂಧ ಹೇಗಿತ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿಲ್ದೇ ಇದ್ರೂನು ಅಂದ್ರೆ ಸ್ಟಾರ್ಟಿಂಗಲ್ಲಿ ತುಂಬಾ ಗಲಾಟೆ ಮಾಡ್ಕೊಳ್ಳೋದು, ಮನಸ್ತಾಪ ಮಾಡ್ಕೊಳ್ಳೋದು, ಹೋಗ್ತಾ ಹೋಗ್ತಾ ಅದೆಲ್ಲ ಅರ್ಥ ಮಾಡ್ಕೊಂಡು ಸರಿ ಆಯ್ತು, ಇಬ್ರು ಬಾಂಡಿಂಗ್ ಸ್ಟ್ರಾಂಗ್ ಆಯ್ತು ಅನ್ನೋ ಟೈಮಲ್ಲಿ ಇನ್ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮಿಬ್ರ ಮಧ್ಯ ಒಂದು ಸ್ವಲ್ಪ ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ವಿಷಯದಲ್ಲಿ ಏನಾದ್ರು ನೀವು ನೋವು ತಿಂದಿದ್ದೀರಾ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಹೊಸ ತಿರುವು ಅನ್ನುವಂಥದ್ದು ಸಿಗ್ತಾ ಇದೆ. ದಟ್ ಮೀನ್ಸ್ ಆ ವ್ಯಕ್ತಿ, ಮೂರನೇ ವ್ಯಕ್ತಿ ಯಾರು ನಿಮ್ಮ ರಿಲೇಶನ್‌ಶಿಪ್‌ನ ಹಾಳು ಮಾಡಿದ್ರಲ್ವಾ, ಅದೇ ವ್ಯಕ್ತಿನೇ ಬಂದು ಮತ್ತೆ ನಿಮ್ಮಿಬ್ರು ರಿಲೇಶನ್‌ಶಿಪ್‌ನ ಸರಿ ಮಾಡ್ತಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಒಂದು ಟ್ರಯಾಂಗಲ್ ಲವ್ ಅಂದ್ರೆ ನೀವು ನಿಮ್ಮ ಪರ್ಸನ್‌ನ ಇಷ್ಟಪಡ್ತಿದ್ದೀರಾ, ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ರು. ಇನ್ನೊಂದು ಮೂರನೇ ವ್ಯಕ್ತಿ ಏನ್ ಮಾಡಿದ್ದಾರೆ, ಮಧ್ಯ ಎಲ್ಲೋ ಬಂದ್ಬಿಟ್ಟು ಈ ವ್ಯಕ್ತಿನ, ನಿಮ್ಮ ವ್ಯಕ್ತಿನ ಇಷ್ಟಪಡ್ತೀನಿ, ಅವ್ರನ್ನ ನಾನು ಮದ್ವೆ ಆಗ್ತೀನಿ, ಅವ್ರನ್ನ ನಾನು ಕೇರ್ ಮಾಡ್ತೀನಿ, ಅವ್ರ ಫ್ಯಾಮಿಲಿಗೆ ನಾನು ಒಪ್ಪಿಸ್ತೀನಿ, ಅವ್ರ ಫ್ಯಾಮಿಲಿ ನನ್ನ ಒಪ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ಸುಳ್ಳು ಕಟ್ಟುಕತೆಗಳನ್ನೆಲ್ಲ ಹೇಳಿ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ನ ಮೈಂಡ್ ಚೇಂಜ್ ಮಾಡಿರುವಂತಹ ಒಂದು ಎನರ್ಜಿ ಕೂಡ ಇದೆ. ಹ್ಮ್. ಈ ಎಲ್ಲಾ ವಿಷಯಗಳು ಎಲ್ಲೋ ಒಂದ್ ಕಡೆ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಕರ್ಮದ ಉತ್ತರ ಕೂಡ ಬರ್ತಾ ಇದೆ. ಯಾರಾದ್ರೂ ನಿಮಗೆ ತುಂಬಾ ಅತಿಯಾಗಿ ನೋವು ಕೊಟ್ಟಿದ್ದಾರೆ, ನಿಮ್ಮ ಅತಿಯಾಗಿರುವಂತಹ ಪ್ರೀತಿನ ಅವರು ತಿರಸ್ಕಾರ ಮಾಡಿ ನಿಮಗೆ ನೋವು ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಆ ಕರ್ಮದ ಉತ್ತರ ಅವರಿಗೆ ಕ್ಲಿಯರ್ ಆಗಿ ಕೊಡ್ತಾ ಇದೆ. ಇಲ್ಲಿ ನೀವು ಹಾಕ್ದಂತ ಕಣ್ಣೀರಾಗಿರ್ಲಿ ಅಥವಾ ನೀವು ನೊಂದಿರುವಂತಹ ನೋವು, ನೀವು ದೇವ್ರ ಮುಂದೆ ಕೂತು ಎಷ್ಟು ಕಣ್ಣೀರ್ ಹಾಕಿದಿರ ಒಂದು ಟೈಮಲ್ಲಿ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಯಾರು ನಿಮಗೆ ಸಮಾಧಾನ ಮಾಡೋದಿಕ್ಕಿಲ್ಲ. ಓಕೆನಾ? ಸೊ ಅಷ್ಟು ನೀವು ಕಣ್ಣೀರು ಹಾಕಿದ್ರೆ ದೇವ್ರ ಮುಂದೆ ಕುತ್ಕೊಂಡು. ಓಕೆನಾ? ಆ ಕಣ್ಣೀರು ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿಗೆ ಕರ್ಮವಾಗಿ ಕಾಡ್ತಾ ಇರುವಂಥದ್ದು, ಕರ್ಮವಾಗಿ ರಿಟರ್ನ್ ಆಗ್ತಿರುವಂತಹ ಒಂದು ಎನರ್ಜಿ ಇದೆ. ಆ ಕರ್ಮ ರಿಟರ್ನ್ ಆಗಿ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಓಕೆನಾ? ಆ ಕರ್ಮ ಯಾವ ರೀತಿ ಅಂತ ಹೇಳಿದ್ರೆ, ಅವರಿಗೆಲ್ಲ ಒಂದ್ ಕಡೆ ಅರ್ಥ ಆಗಿದೆ, ಎಡವಿದ್ದಾರೆ ಜೀವನದಲ್ಲಿ. ಓಕೆನಾ? ಒಂದಷ್ಟು ಪೆಟ್ಟುಗಳು ಅವರಿಗೆ ಬಿದ್ದಿದೆ. ನಿಮ್ಮ ಕಣ್ಣೀರಾಗಿರ್ಲಿ ಅಥವಾ ನೀವು ನೋವು ತಿಂದಂತ, ಮನಸ್ಸಲ್ಲಿ ನೋವು ತಿಂದಂಥದ್ದಾಗಿರ್ಲಿ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣೀರಿಟ್ಟಿದ್ದಾಗಿರ್ಲಿ, ಅದೆಲ್ಲವೂ ಕೂಡ ಆ ಕರ್ಮ ಅವರಿಗೆ
ಸರಿಯಾಗಿ ಪಾಠ ಕಲಿಸಿದೆ, ಒಂದಷ್ಟು ಪೆಟ್ಟನ್ನ ಕೊಟ್ಟಿದೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇದೆ. ಎಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡಿ ಅವ್ರು ಬೇರೆಯವ್ರ ಹಿಂದೆ ಏನಾದರೂ ಹೋಗಿದ್ರು, ಬೇರೆಯವರ ಪ್ರೀತಿ ಹಿಂದೆ ಹೋಗಿದ್ರು, ಅಥವಾ ನನಗೆ ನಿನ್ನ ಪ್ರೀತಿ ಏನೂ ಅಲ್ಲ, ನನಗೆ ಬೇರೆ ವಿಷಯಗಳೇ ತುಂಬ ಇಂಪಾರ್ಟೆಂಟ್ಸ್, ನೀನೇನು ನನಗೆ ಇಂಪಾರ್ಟೆಂಟ್ ಅಲ್ಲ ಅನ್ನೋವಂಥದ್ದು. ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಈ ಪ್ರೀತಿ ತುಂಬ ವರ್ಷದ ಪ್ರೀತಿ ಅಂತ ಕಾಣಿಸ್ತಿದೆ. ಇಲ್ಲಿ 10 ಇಯರ್ಸ್ ಆಗಿರಬಹುದು, 6 ಇಯರ್ಸ್ ಆಗಿರ್ಬೋದು, 8 ಇಯರ್ಸ್ ಆಗಿರಬಹುದು. ತುಂಬ ಲಾಂಗ್ ಆಗಿರುವಂತಹ ಒಂದು ರಿಲೇಶನ್‌ಶಿಪ್ ಬಾಂಡಿಂಗ್ ಇದು. ಓಕೆನಾ? ಈ ಒಂದು ಟೈಮಲ್ಲಿ ಇನ್ನೇನು ಮದುವೆ ಆಗೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಹರ್ಟ್ ಮಾಡಿ, ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ನಿಮಗೆ ನೋವು ಮಾಡಿರುವಂತಹ ಒಂದು ಎನರ್ಜಿ ಇದೆ. ಈ ಎಲ್ಲದರ ಉತ್ತರ ನಿಮಗೆ ಕರ್ಮದ ಉತ್ತರ ಅವರಿಗೆ ಸರಿಯಾಗಿ ಕೊಡ್ತಾ ಇದ್ದಾರೆ ಯೂನಿವರ್ಸ್, ನೀವು ನಂಬಿರುವಂತಹ ದೇವರು. ಓಕೆನಾ? ಸೊ ಇಲ್ಲಿ ಯಾಕೆ ಈ ಥರ ಒಂದು ಎನರ್ಜಿ ಬರ್ತಿದೆ ಅಂತ ಹೇಳಿದ್ರೆ, ನೀವು ಕೊಟ್ಟಂಥ ಪ್ರೀತಿ ಯಾವುದೇ ಕಾರಣಕ್ಕೂ ಮೋಸ ಇರಲಿಲ್ಲ ಅದರಲ್ಲಿ, ಅಲ್ವಾ? ಸೊ ಆ ವ್ಯಕ್ತಿಗೆ ನೀವೇನು ಕೊಟ್ಟಿದ್ರಿ, ಪ್ರೀತಿ ಆಗಿರಲಿ ಅಥವಾ ಸಂಪೂರ್ಣವಾಗಿ ನಿಮ್ಮ ಒಂದು ಲೈಫನ್ನೇ ಅವರಿಗೆ ದಾರಿ ಎರೆದಿದ್ದೀರಾ. ಅವರಿಗೋಸ್ಕರ ಅವ್ರ ಲೈಫ್ ಚೆನ್ನಾಗಾಗಲಿ ಅನ್ನೋಕ್ಕೋಸ್ಕರ, ಅಲ್ವಾ? ಸೊ ಇದೇ ವಿಷಯನೇ ಅವ್ರಿಗೆ ಕರ್ಮವಾಗಿ ಪಾಠ ಕಲಿಸಿ ಅವ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕು, ಆ ತಪ್ಪನ್ನು ಒಪ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಆ ಥರದ ಒಂದು ಎನರ್ಜಿ ಕೂಡ ಬರ್ತಿದೆ. ನೀವೇನಾದರೂ ಈ ವಿಷಯದಲ್ಲಿ ಭಯದಿಂದ ಇದ್ದೀರಾ, ಸ್ವಲ್ಪ ಭಯ ಪಡ್ತಿರುವಂಥ ಒಂದು ಎನರ್ಜಿ ಕೂಡ ಇದೆ ನಿಮ್ಮ ಎನರ್ಜಿಯಲ್ಲಿ. ಯಾವ ಥರ ಅವ್ರು ಮತ್ತೆ ಬರೋದೇ ಇಲ್ವೇನೋ ಅನ್ನೋ ಥರ ಒಂದು ಭಯನ ಪಡ್ತಾ ಇದ್ದೀರಾ. ಯಾವುದೇ ವಿಷಯದಲ್ಲಿ, ಯಾವುದೇ ಒಂದು ಎನರ್ಜಿ ಆಗಿರ್ಬೋದು, ಇದು ಯಾವುದೇ ಸೋಲ್ ಆಗಿರ್ಬೋದು, ತುಂಬ ಭಯ ಪಡ್ತಿದ್ದಾರೆ ಅಲ್ಲಿ. ಓಕೆನಾ? ಅಂದರೆ ದಟ್ ಮೀನ್ಸ್ ನೀವೇನೆ ತುಂಬ ಭಯ ಪಡ್ತಿದ್ರೆ ಈ ವ್ಯಕ್ತಿ ಬರಲ್ಲ, ಇನ್ನು ಈ ಸಂಬಂಧ ನನಗೆ ಸಿಗಲ್ಲ, ಕಳೆದು ಹೋಗ್ಬಿಡತ್ತೆ ಅನ್ನೋಂತಹ ಒಂದು ಭಯ ಇಲ್ಲಿ ಏನಿದೆ, ಆ ನಿಮ್ಮ ಮನಸ್ಸಲ್ಲಿ ಬರ್ತಿರುವಂತಹ ಭಯ, ಆತಂಕ ಏನಿದೆ, ಅದು ಇವತ್ತಿಂದನೇ ಅದು ಸಂಪೂರ್ಣವಾಗಿ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಈ ಭಯದ ಹಿಂದೆ ನಿಮಗಿರುವಂಥದ್ದು ಒಂದು ಹೊಸ ಅಧ್ಯಾಯ, ಒಂದು ಹೊಸದಾಗಿರುವಂತಹ ಒಂದು ಜೀವನ, ಹೊಸದಾಗಿರುವಂತಹ ಒಂದು ಬೆಳಕು ಅನ್ನುವಂಥ ಒಂದು ಎನರ್ಜಿ ಇದೆ. ಇದೇನೇ ಆತಂಕ ಇರಲಿ, ಏನೇ ಭಯ ಇರಲಿ, ಇವತ್ತಿಗೆ ಅದನ್ನು ಮನಸ್ಸಿಂದ ತೆಗೆದು ಹಾಕ್ಬಿಡಿ. ಓಕೆನಾ? ಸಂಪೂರ್ಣವಾಗಿ ಅದನ್ನು ಬಿಟ್ಬಿಡಿ ಇವತ್ತೇನೆ. ಇನ್ನೂ ನಿಮ್ಮಿಬ್ಬರ ಮಧ್ಯ ದೂರ ಇದ್ದಷ್ಟು ಅವರಿಗೆ ನಿಮ್ಮ ನೆನಪುಗಳು ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಓಕೆನಾ? ಇದು ಅವ್ರ ಥರ್ಡ್ ಪರ್ಸನ್ ಜೊತೆಗಾದರೂ ಇರಬಹುದು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾವುದೋ ವಿಷಯದ ಬಗ್ಗೆ ಅವರು ಫೋಕಸ್ ಮಾಡಿ ಹೋಗಿರಬಹುದು. ಆದರೆ ನೀವು ಕೊಟ್ಟಂತಹ ಆ ಒಂದು ತಾಯಿಯ ಪ್ರೀತಿ, ಅಲ್ವಾ? ತಾಯಿ ಪ್ರೀತಿ ಅಂತ ಹೇಳಿದ್ರೆ ಹೇಗೆ ಆ ಒಂದು ಕರು ಮತ್ತೆ ದನ ಇರತ್ತೆ ಅಲ್ವಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರೀಡಿಂಗಲ್ಲಿ. ಆ ಅಮ್ಮನ ನೋಡಿದಾಗ, ಆ ದನ ನೋಡಿದಾಗ ಆ ಕರು ಹೇಗೆ ಉಡ್ಕೊಂಡು ಬರತ್ತಲ್ವಾ, ಓಡ್ಕೊಂಡು ಬರತ್ತಲ್ವಾ, ಆ ಥರದ ಒಂದು ಎನರ್ಜಿ ನಿಮ್ಮಿಬ್ರ ಮಧ್ಯೆ ಇರುವಂತಹ ಒಂದು ಸಂಬಂಧ ಇಲ್ಲಿ. ಓಕೆನಾ? ಸೊ ಈ ವ್ಯಕ್ತಿ ನೀವು ಅಷ್ಟು ಹಚ್ಕೊಂಡಿದ್ದೀರಾ, ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಅಷ್ಟೇ ಹಚ್ಕೊಂಡಂತಹ ವ್ಯಕ್ತಿ ಎಲ್ಲೋ ಒಂದು ಕಡೆ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ ಕೊನೆಯ ಹಂತದಲ್ಲಿ. ಓಕೆ? ಸೊ ಹಾಗಾಗಿ ಇಲ್ಲಿ ಈ ಒಂದು ಆತ್ಮದ ಸಂಪರ್ಕ, ಹೊರಗಿನ ಜಗತ್ತಿಗೆ ನೀವು ಬೇರೆ ಆಗಿರಬಹುದು, ಆಂತರಿಕವಾಗಿ ನಿಮ್ಮ ಸೋಲ್ ಎನರ್ಜಿಯಲ್ಲಿ ನೀವಿಬ್ರು ಇನ್ನೂ ಕೂಡ ಒಟ್ಟಿಗೆ ಇದ್ದೀರಾ. ಓಕೆನಾ? ಒಟ್ಟಿಗೆ ಇದ್ದೀರಾ. ನೀವು ನಿಮ್ಮ ಆಲೋಚನೆ ಆಗಿರಲಿ, ಅವರ ಆಲೋಚನೆ ಆಗಿರಲಿ, ಇಬ್ಬರು ಆಲೋಚನೆನೂ ಒಂದೇ ಥರನೇ ಇದೆ ಇಲ್ಲಿ. ಆ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಹಾಗೇನೆ. ನೀವಿಬ್ರು ದೂರ ದೂರ ಇರಬಹುದು. ಯಾವ ಥರ? ಒಂದು ಜಗತ್ತಿನ ದೃಷ್ಟಿಯಲ್ಲಿ ಅಥವಾ ಒಂದು ಪ್ರಪಂಚದ ಹೊರಗಡೆ ನೋಡೋದಕ್ಕೆ ಫಿಸಿಕಲ್ ಆಗಿ ನೀವು ದೂರ ಇರಬಹುದು. ಆದರೆ ನಿಮ್ಮ ಸೋಲ್ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಷನ್ ಇದೆ. ಆಲೋಚನೆಗಳು ಒಂದಕ್ಕೊಂದು ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿ ಬೆಸೆದುಕೊಂಡಿರುವಂತಹ ಒಂದು ಎನರ್ಜಿ ಇದೆ. ಓಕೆನಾ? ಆ್ಯಂಡ್ ಮಾತುಕತೆಯ ಒಂದು ಎನರ್ಜಿ ಕೂಡ, ಕಮ್ಯುನಿಕೇಷನ್ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಶೀಘ್ರದಲ್ಲೇ ನಿಮ್ಮಿಬ್ಬರ ನಡುವೆ ಒಂದು ನಿಂತು ಹೋಗಿದ್ದಂತಹ ಸಂಭಾಷಣೆ ಏನಿತ್ತು, ಕಮ್ಯುನಿಕೇಷನ್ ಏನಿತ್ತು, ಮತ್ತೆ ಅದಕ್ಕೊಂದು ಮರುಜೀವ ಪಡಿತಾ ಇರುವಂತಹ ಒಂದು ಎನರ್ಜಿ ಇದೆ. ಹಳೆಯ ಮುನಸುಗಳೆಲ್ಲವೂ ಕೂಡ ಕರಗಿ ಹೋಗ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ, ನಿಮ್ಮ ಪ್ರೀತಿ ಮೇಲೆ ಯಾವತ್ತೂ ಕೂಡ ಅನುಮಾನವನ್ನು ಪಡೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ಮೇಲೆ ನೀವು ಭರವಸೆಯನ್ನು ಇಡಿ, ಕಳ್ಕೊಂಡ್ಬಿಡಿ ಯಾವುದೇ ಕಾರಣಕ್ಕೂ. ಪ್ರೀತಿ ವಿಷಯದಲ್ಲಿ ಇರಬಹುದು, ಅವಕಾಶದ ವಿಷಯದಲ್ಲೇ ಆಗಿರ್ಬೋದು. ಕೇವಲ ಪ್ರೀತಿ ಅಂತಲೇ ಅಲ್ಲ, ನಿಮ್ಮ ಲೈಫಲ್ಲಿ ನೀವೇನು ಕಳ್ಕೊಂಡಿದ್ದೀರಾ ಅದ್ರ ಮೇಲೆ ವಿಶ್ವಾಸ ಇಡಿ. ಓಕೆನಾ? ನಿಮ್ಮ ಒಂದು ಎನರ್ಜಿನ ಯಾವುದೇ ಕಾರಣಕ್ಕೂ ಲೋ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸನೇ ಆಗಿರಲಿ, ವ್ಯಕ್ತಿನೇ ಆಗಿರಲಿ, ಅಥವಾ ಪರಿಸ್ಥಿತಿನೇ ಆಗಿರಲಿ, ಸಂಬಂಧನೇ ಆಗಿರಲಿ, ಅದು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ನೀವು ವಿಶ್ವಾಸ ಇಟ್ಟು ಮನಸ್ಸಿನ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ. ಓಕೆ? ಸೂಕ್ತವಾದ ಸಮಯಕ್ಕೋಸ್ಕರ ನೀವು ಏನು ಕಾಯ್ತಾ ಇದ್ದೀರಾ, ಆ ಸಮಯ ಹತ್ತಿರದಲ್ಲಿದೆ ಅನ್ನುವಂಥ ಒಂದು ಎನರ್ಜಿ ಇದೆ. ಈಗ ಆ ಸಮಯವನ್ನು ನೀವು ತಲುಪ್ತಾ ಇದ್ದೀರಾ. ಪರಿಸ್ಥಿತಿಗಳು ಬದಲಾವಣೆಗಳನ್ನು ಹೊಂದುತ್ತಾ ಇದೆ. ಓಕೆನಾ? ಈಗಿದ್ದಂತಹ ಸಮಯ ಇನ್ನೊಂದು ಕ್ಷಣ ಇರಲ್ಲ. ಕಾಲಚಕ್ರ ಅನ್ನೋಂಥದ್ದು ಉರುಳ್ತಾ ಇರುತ್ತೆ ಲೈಫಲ್ಲಿ. ಓಕೆನಾ? ಇವತ್ತು ನೀವು ಖುಷಿಯಾಗಿದ್ದೀರಾ ಅಂತ ಹೇಳಿದ್ರೆ ನಾಳೆ ನೀವು ದುಃಖ ಪಡಬಹುದು. ಅದೇ ದುಃಖ ಮತ್ತೆ ನಾಡಿದ್ದು ನಿಮಗೆ ಖುಷಿಯಾಗಿ ಪರಿವರ್ತನೆ ಆಗಿಯೇ ಆಗತ್ತೆ. ಓಕೆ? ನೀವು ಯಾವಾಗಲೂ ಒಂದೇ ಥರನೇ ಹತ್ಕೊಂಡಿರ್ತೀನಿ, ಯಾವಾಗಲೂ ಖುಷಿಯಾಗೇ ಇರ್ತೀನಿ, ಇನ್ನೂ ಲೈಫಲ್ಲಿ
ಅಳು ಇರಬೇಕು, ಖುಷಿನೂ ಇರಬೇಕು. ನೀವು ಹೇಗೆ ಅಂತ ಹೇಳಿದ್ರೆ ಅದೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನೀವು ಇಲ್ಲೇನು ಮಾಡ್ತೀರಾ, ಖುಷಿ ಬಂದಾಗ ತುಂಬ ಓವರಾಗಿ ಹಚ್ಕೊಂಡು ಖುಷಿಯಾಗಿ ಕುಣಿದಾಡ್ಬಿಡ್ತೀರಾ. ದುಃಖ ಬಂದಾಗ ಹಾಗೆ ತಲೆ ಚಚ್ಕೊಂಡು ಅಳ್ತಾ ಇರ್ತೀರಾ. ಅದಕ್ಕೇನೆ ಓವರ್ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬ್ಯಾಲೆನ್ಸ್ಡ್ ಆಗಿ ಇರಿ. ಎಲ್ಲವೂ ಸರಿಯಾದ ಸಮಯದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವಿಲ್ಲೇನು ಕಸರತ್ತು ಪಡಬೇಕಂತ ಇಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪ್ರತಿಯೊಬ್ಬರು 111 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂಥ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.